ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಂತ ತುಕಾರಾಮ್ರ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಂತ ತುಕಾರಾಮ್ ಮಹಾರಾಷ್ಟ್ರದ ಪ್ರಸಿದ್ಧ ಸಂತ ಮತ್ತು ಕವಿ. ಮತ್ತು ನೋಡಿ, ಸಂತ ತುಕಾರಾಮ್ ಮಹಾರಾಷ್ಟ್ರದ ಪ್ರಸಿದ್ಧ ಸಂತ ಮತ್ತು ಕವಿ. ಎರಡನೇ ಪಾಯಿಂಟ್, ಅವರು 1908ರಲ್ಲಿ ಮಹಾರಾಷ್ಟ್ರದ ದೇಹು ಗ್ರಾಮದಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 1608ರಲ್ಲಿ ಮಹಾರಾಷ್ಟ್ರದ ದೇಹು ಗ್ರಾಮದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಬೋಲ್ಹೋಬಾ, ತಾಯಿ ಕನಕಾಯಿ. ಅವರ ತಂದೆ ಬೋಲ್ಹೋಬಾ, ತಾಯಿ ಕನಕಾಯಿ. ನಾಲ್ಕನೇ ಪಾಯಿಂಟ್, ಅವರ ಪತ್ನಿ ಜೀಜಾಬಾಯಿ. ಐದನೇ ಪಾಯಿಂಟ್, ಅವರು ಪಾಂಡುರಂಗ ಅಂದ್ರೆ ವಿಠಲ ಅಂತಾನು ಕರೀತಾರೆ ಕೆಲವೊಬ್ರು. ಓಕೆನಾ, ಪಾಂಡುರಂಗರ ದೇವರ ಭಕ್ತರು ಅಂತಾರು ಬರೀರಿ, ಅಥವಾ ಅವರು ವಿಠಲ ದೇವರ ಭಕ್ತರು ಅಂತ ಬರೆದು ಓಕೆನೆ. ನಿಮಗೆ ಕನ್ಫ್ಯೂಸ್ ಆಗದಿರಲಿ ಅಂತ ಬ್ರಾಕೆಟ್ ನಲ್ಲಿ ಹಾಕಿದ್ದೇನೆ ಅಷ್ಟೇ. ನಂತರ ನೋಡಿ, ಐದನೇ ಪಾಯಿಂಟ್ ಮತ್ತೊಮ್ಮೆ ನೋಡಿ, ಅವರು ಪಾಂಡುರಂಗ ದೇವರ ಭಕ್ತರು. ಆರನೇ ಪಾಯಿಂಟ್, ಅವರು ವ್ಯಾಪಾರಿ ಕುಟುಂಬಕ್ಕೆ ಸೇರಿದವರು. ಏಳನೇ ಪಾಯಿಂಟ್, ಅವರ ಭಕ್ತಿ ಗೀತೆಗಳನ್ನು ಅಭಂಗಗಳು ಎಂದು ಕರೆಯುತ್ತಾರೆ. ಎಂಟನೇ ಪಾಯಿಂಟ್, ಅವರ ಕೀರ್ತನೆಗಳು ಜನರಲ್ಲಿ ಭಕ್ತಿ ಮತ್ತು ನೈತಿಕತೆ ಬೆಳೆಸಿದವು. ಓಕೆ. ಒಂಬತ್ತನೇ ಪಾಯಿಂಟ್, ಸಂತ ತುಕಾರಾಮ್ ಅವರು 1649ರಲ್ಲಿ ಪರಮಪದ ಪಡೆದರು. ಓಕೆ, ಪರಮಪದ ಅಂತಂದ್ರೆ ಮೋಕ್ಷ ಹೊಂದಿದ್ರು ಅಥವಾ ತೀರ್ಕೊಂಡ್ರು, ಐಕ್ಯ ಆದ್ರು ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ, ಸಂತ ತುಕಾರಾಮ್ ಅವರು 1649ರಲ್ಲಿ ಪರಮಪದ ಪಡೆದರು ಅಂತ ಹೇಳಿ. 10ನೇ ಪಾಯಿಂಟ್, ಅವರ ಭಕ್ತಿ ಮತ್ತು ಸಾಹಿತ್ಯ ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತದೆ.
ಅವರ ಭಕ್ತಿ ಮತ್ತು ಸಾಹಿತ್ಯ ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತದೆ. ಓಕೆನಾ, ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟು ಹೋದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾಲ್ ಮಾಡಿ, ಆ ವಿಷಯಕ್ಕೆ ತಕ್ಕಂಥ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.